ಎಲ್ರಿಗೂ ನಮಸ್ಕಾರ. ಇವತ್ತು ಸಿಂಪಲ್ಲಾಗಿ ಒಂದು ಹುರುಳಿಕಾಳಿನ ರಸಂನ ಮಾಡ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ. ಮಾಡೋದಕ್ಕೆ ತುಂಬ ಸಿಂಪಲ್ಲು. ಒಂದು ಅರ್ಧ ಬಟ್ಲು ಹುರುಳಿಕಾಳಿದ್ರೆ ಸಾಕು. ಒಂದು 5ರಿಂದ 6 ಜನಕ್ಕಾಗುವಷ್ಟು ಹುರುಳಿಕಾಳು ರಸಂನ ಮಾಡ್ಕೊಳ್ಬೋದು. ಇದು ಶೀತ ನೆಗಡಿ ಆದಾಗ ಚಳಿಗಾಲದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಹುರುಳಿಕಾಳು ದೇಹಕ್ಕೆ ಉಷ್ಣಾಂಶ ಜಾಸ್ತಿ ಮಾಡೋದ್ರಿಂದ ಶೀತ ಕೆಮ್ಮು ಅವಾಯ್ಡ್ ಆಗುತ್ತೆ. ಶೀತ ಕೆಮ್ಮು ಇದ್ದಾಗ ಹುರುಳಿಕಾಳು ಸಾಂಬಾರು ತುಂಬಾ ಹಿತವಾಗಿರುತ್ತೆ ತಿನ್ನೋಕ್ಕೆ. ಬನ್ನಿ ಹಾಗಾದರೆ ಈ ಹುರುಳಿಕಾಳು ರಸಂನ ಹೇಗೆ ಮಾಡೋದಂತ ನೋಡೋಣ. ನಾನು ಇಲ್ಲಿ ಜಾಮೂನ್ ಬಟ್ಲಲ್ಲಿ ಒಂದು ಅರ್ಧ ಬಟ್ಲಷ್ಟು ಹುರುಳಿಕಾಳನ್ನ ಹಿಂದಿನ ದಿನ ರಾತ್ರಿನೇ ನೆನೆಸಿಟ್ಟಿದ್ದೆ. ನೀವು ಮಧ್ಯಾಹ್ನ ಮಾಡೋದಾದರೆ ಬೆಳಗ್ಗೆ ಎದ್ದ ತಕ್ಷಣ ಹುರುಳಿಕಾಳನ್ನ ನೀರು ನೆನೆಸಿಟ್ಬಿಟ್ರೆ ಮಧ್ಯಾಹ್ನ ಊಟಕ್ಕೆ ನೀವು ಹುರುಳಿಕಾಳು ರಸಂನ ಮಾಡ್ಕೊಳ್ಬೋದು. ಹುರುಳಿಕಾಳು ಚೆನ್ನಾಗಿ ನೆಂದಿದೆ. ಇದನ್ನು ಕುಕ್ಕರ್ಗೆ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಅಂದರೆ ಒಂದು 2 ಗ್ಲಾಸಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು 2 ಟೊಮೊಟೊನ ಹಾಕ್ಕೊಳ್ತಿದ್ದೀನಿ. ಟೊಮೊಟೊ ಇಷ್ಟ ಇಲ್ಲ ಅಂದರೆ ನೀವು ಹುಣಸೆಹಣ್ಣಿನ ರಸ ಬೇಕಿದ್ರೂ ಹಾಕಿ ಈ ರಸಂನ ಮಾಡ್ಕೊಳ್ಬೋದು. ಹುರುಳಿಕಾಳು, ಟೊಮೆಟೊ, ಉಪ್ಪು, ನೀರು ಹಾಕಿ ನೋಡಿ ಒಂದು 3ರಿಂದ 4 ವಿಷಲ್ಲು ಕೂಗಿಸ್ಕೊಂಡಿದ್ದೀನಿ. ವಿಷಲ್ ಕೂಡ ಈಗ ತಣ್ಣಗಾಗಿದೆ. ಇದರಲ್ಲಿರೋ ಟೊಮೊಟೊನ ಸಪ್ರೇಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಇಲ್ಲಿ ಟೊಮೊಟೊ ಮಾತ್ರ ನಾನು ರುಬ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಆಗಲಿ ಬೇರೆ ಯಾವ ಪದಾರ್ಥ ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ತುಂಬಾ ಚೆನ್ನಾಗಿರುತ್ತೆ. ಬೆಂದಿರೋಂತಹ ಟೊಮೊಟೊನ ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಈಗ ರಸಮ್ಗೆ ಒಂದೊಳ್ಳೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಇಲ್ಲಾಂದರೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು, 1 ಗೆಡ್ಡೆ ಬೆಳ್ಳುಳ್ಳಿನ ಸುಲಿದು ಜಜ್ಜಿ ತೊಗೊಂಡಿದ್ದೀನಿ. ಒಂದು 2 ಒಣಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಬೇಕು. ರಸಮ್ ಅಂದರೆ ಬೆಳ್ಳುಳ್ಳಿ ಇರಲೇಬೇಕಲ್ವ. ಬೆಳ್ಳುಳ್ಳಿ ಜೊತೆ ಹಿಂಗಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಒಂದು 1/4 ಸ್ಪೂನಷ್ಟು ಹಿಂಗನ್ನು ಹಾಗೆ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಗಟ್ಟಿ ಹಿಂಗನ್ನು ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ಚೆನ್ನಾಗಿ ರೋಸ್ಟ್ ಆಗಬೇಕು. ಬೆಳ್ಳುಳ್ಳಿ ಒಗ್ಗರಣೆ ಚೆನ್ನಾಗಾಗಿರಬೇಕು. ಬೆಳ್ಳುಳ್ಳಿ ಚೆನ್ನಾಗಿ ರೋಸ್ಟ್ ಆದರೆ ತಿಳಿ ಸಾಂಬಾರು ತುಂಬ ರುಚಿಯಾಗುತ್ತೆ. ಹುರುಳಿಕಾಳು ಬೆಂದಿರುತ್ತಲ್ವ ಅದನ್ನು ಸೋಸ್ಕೊಳ್ತಿದ್ದೀನಿ. ನೀರನ್ನು ಮಾತ್ರ ನಾನು ರಸಮ್ ಮಾಡ್ಕೊಳ್ತಿದ್ದೀನಿ. ಈ ಕಾಳನ್ನು ವೇಸ್ಟ್ ಮಾಡೋದು ಬೇಡ. ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ತಿಳಿ ಸಾರಿನ ಜೊತೆಗೆ ನಂಚ್ಕೊಳ್ಳೋದಕ್ಕೂ ಆಗುತ್ತೆ. ನೋಡಿ ರುಬ್ಕೊಂಡಿರೋಂತಹ ಟೊಮೆಟೊನ ಪಕ್ಕಕ್ಕೆ ಇಟ್ಕೊಂಡಿದ್ದಲ್ಲ ಅದನ್ನು ತಿಳಿ ಸಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ರಸಮ್ ಪೌಡ್ರನ್ನ ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ನಾನೇ ಮನೆಯಲ್ಲೇ ಮಾಡಿರೋಂತಹ ರಸಮ್ ಪೌಡ್ರು. ಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ರುಬ್ಬಕ್ಕೆ ಹಾಕ್ಕೊಂಡಿಲ್ಲ. ಹಾಗೆ ಮೇಲೆ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ ಆಪ್ಷನಲ್ಲ, ನಿಮಗೆ ಇಷ್ಟ ಆದರೆ ಮಾತ್ರ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಹುರುಳಿಕಾಳು ರಸಮ್ಮು ರೆಡಿ ಆಗುತ್ತೆ. ನೀವು ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ತೀರೋ ಅಷ್ಟು ರುಚಿಯಾಗಿ ಈ ಸಾಂಬಾರು ರೆಡಿ ಆಗುತ್ತೆ. ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಟೊಮೊಟೊ ಇಷ್ಟ ಇಲ್ದಿರೋರು ಸ್ಕಿಪ್ ಮಾಡಿ ಹುಣಸೆಹಣ್ಣಿನ ರಸನ ಕುದೀತಾ ಇರಬೇಕಾದ್ರೆ ಹಾಕ್ಕೊಳ್ಬೋದು. 2 ಸಹ ತುಂಬ ಚೆನ್ನಾಗಿರುತ್ತೆ. ಶೀತ ನೆಗಡಿ ಆದಾಗ ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಹುರುಳಿಕಾಳು ಸ್ವಲ್ಪ ಹೀಟಾಗಿರೋ ಪದಾರ್ಥ. ಅದನ್ನು ತಿಂದರೆ ದೇಹ ಸ್ವಲ್ಪ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಹಾಗಾಗಿ ಶೀತ ನೆಗಡಿ ಆದಾಗ ಹುರುಳಿಕಾಳನ್ನ ಜಾಸ್ತಿ ಬಳಸ್ತಾರೆ. ನಾನಿವತ್ತು ಅನ್ನಕ್ಕೆ ಈ ಹುರುಳಿಕಾಳು ಸಾಂಬಾರನ್ನ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.